ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಮಸ್ಕಾರ, ಹೃದಯ ಶ್ರೀಮಂತ ಕನ್ನಡಿಗರಿಗೆ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಪ್ರತಿಧ್ವನಿ ಟಿವಿಗೆ ತುಂಬ ಹೃದಯ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಗತಿಪರವಾಗಿ ಬೆಳೆಯುತ್ತಿರುವಂತಹ ನಗರಗಳಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರವೂ ಕೂಡ ಒಂದು. ಹಾಗಾದ್ರೆ ಇವತ್ತು ನಾವು ಮುಧೋಳ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ಇವತ್ತು ಒಂದು ಬಸ್ ನಿಲ್ದಾಣದಲ್ಲಿ ಇದ್ದೇವೆ. ಹಾಗಾದ್ರೆ ಇವತ್ತಿನ ಬಸ್ ನಿಲ್ದಾಣದ ವ್ಯವಸ್ಥೆ ಯಾವ ರೀತಿಯಾಗಿದೆ ಎಂಬುದನ್ನು ನಾನು ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೋಟ್ಯಾಂತರ ರೂಪಾಯಿದಲ್ಲಿ ವೆಚ್ಚ ಮಾಡಿ ಬಹಳ ಅದ್ಭುತವಾದಂತಹ ಇವತ್ತು ಬಸ್ ನಿಲ್ದಾಣವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇವತ್ತರ ಈ ವಾಸ್ತವಿಕವಾದಂತಹ ಬಸ್ ನಿಲ್ದಾಣದ ವ್ಯವಸ್ಥೆ ಇವತ್ತು ತಿಪ್ಪೇಗುಂಡಿಗಿಂತಲೂ ಕಡೆಯಾಗಿದೆ ಎಂಬುದನ್ನ ನಾನು ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ನೋಡಬಹುದು, ಇವತ್ತು ಸಾರ್ವಜನಿಕರಿಗೆ ಈ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಇರುವಂತಹ ಯಾವುದೇ ಫೆಸಿಲಿಟಿ ಕೂಡ, ಯಾವುದೇ ವ್ಯವಸ್ಥೆ ಕೂಡ ಸರಿಯಾಗಿ ಇಲ್ಲ ಎಂಬುದನ್ನ ನಾನು ಸಾಕ್ಷಿ ಸಮೇತವಾಗಿ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಇಲ್ಲಿರುವಂತ ಒಂದು ಯಾವುದೇ ಇಲ್ಲಿ ನೀರಿನ ಟ್ಯಾಂಕ್ ನಲ್ಲಿ ನೀರಿಲ್ಲ, ಹಾಗಾದ್ರೆ ಕೂಲಿಗೆ ಸರಿಯಾದ ಆಸನದ ವ್ಯವಸ್ಥೆ ಇಲ್ಲ. ಹಾಗಾದ್ರೆ ಇಲ್ಲಿರುವಂತಹ ಕೊಳಚೆ ಏನಂದ್ರೆ ಇಲ್ಲಿ ಕುಡುಕರ ಸಾಮ್ರಾಜ್ಯವಾಗಿ ಎಲ್ಲಿ ಬೇಕಲ್ಲೇ ಬಿದ್ದುವುದನ್ನು ನಾನು ತೋರಿಸಿದ್ರಿ. ಹಾಗಾದ್ರೆ ವಾಸ್ತವಿಕ ಸ್ಥಿತಿ ಏನಿದೆ ಎಂಬುದನ್ನ ನಿಮಗೆ ತೋರಿಸುವಂತ ಪ್ರಯತ್ನ ನಿಮ್ಮ ಮುಂದೆ. ಹಾಗಾದ್ರೆ ಬನ್ನಿ. ಇದು ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆಯಲ್ಲಿ ಇದೀವಿ, ಬಸ್ ಸ್ಟ್ಯಾಂಡದ ಶೌಚಾಲಯದ ವ್ಯವಸ್ಥೆಯಲ್ಲಿ ಇದೀವಿ. ಲಕ್ಷಾಂತರ ಜನ ಈ ದಿನಕ್ಕೆ ಪ್ರತಿದಿನ ಲಕ್ಷಾಂತರ ಜನ ಬರ್ತಾರ. ಅವರಿಗೆ ಒಂದು ಬಾತ್ರೂಮ್ಗೆ ಹೋಗಕ್ಕೆ ನೀರಿಲ್ಲ ಅಂತಂದ್ರೆ ಇಲ್ಲಿ ನೀರು ಯಾಕೆ ಇಲ್ಲ ಅನ್ನೋದನ್ನ ವ್ಯವಸ್ಥೆ ನಾ ಹೇಳ್ಬಾರ್ದು, ಇದನ್ನ ಡಿಪಾರ್ಟ್ಮೆಂಟ್ದವ್ರು ಇಲ್ಲಿ ಹೇಳಬೇಕು, ಇಲ್ಲಿ ಅಧಿಕಾರಿಗಳು ಹೇಳಬೇಕು. ಸಾರ್ವಜನಿಕರಿಗೆ ಯಾವ ರೀತಿ ಸ್ವಚ್ಛತೆ ಇದೆ, ಅದರಲ್ಲಿ ಬೇಸಿಗೆ ದಿನ ಇಲ್ಲಿ ಒಳಗಡೆ ಬರಲಿಕ್ಕೆ ಗಬ್ಬು ನಾಡ್ತಾ ಇದೆ. ಇಂಥ ವ್ಯವಸ್ಥೆನ ಇಲ್ಲಿ ಟೆಂಡರ್ ಮಾಡಿದ್ದಾರೆ, ಅವ್ರು ನೀರಿನ ವ್ಯವಸ್ಥೆನೂ ಕೂಡ ಸರಿಯಾಗಿ ಇಟ್ಟಿಲ್ಲ ಅನ್ನೋದು ನೋಡ್ಬೋದು. ಇಲ್ಲಿ ನೀರಿಲ್ಲ, ಇಲ್ಲಿ ಟಾಕಿ ಒಳಗೆ ಮಾತ್ರ ನೀರನ್ನು ಮಾತನಾಡೋದು ಇಲ್ಲ. ಟಾಕಿ ಇಡೀ ಒಂದು ಲಕ್ಷಾಂತರ ಜನ ಬರ್ತಾರ, ಒಂದು ಬ್ಯಾರಲ್ ನೀರಿಟ್ಟಾರ. ವಿಚಾರ ಮಾಡ್ರಿ, ಲಕ್ಷಾಂತರ ಒಂದು ದಿನಕ್ಕೆ 30,000 ರಿಂದ 40,000 ಜನ ಬಾತ್ರೂಮ್ಗೆ ಹೋಗ್ತಾರ, ಇಲ್ಲಿ ಒಂದು ಬ್ಯಾರಲ್ ನೀರಿಟ್ಟಾರ. ಯಾವ ರೀತಿ ನೀರಿನ ವ್ಯವಸ್ಥೆ ಐತೆ ಅನ್ನೋದಕ್ಕೆ ಇದು ಅವ್ಯವಸ್ಥೆ ಆಗಡೆ ಆಗಿದೆ ಎಂಬುದಕ್ಕೆ ಸಾಕ್ಷಿ ಈ ಒಂದು ಮುಧೋಳದ ಬಸ್ ಸ್ಟ್ಯಾಂಡ್ ಅನ್ನೋದು ನೀವು ನೋಡ್ಬೋದು. कुमार कहाँ से आए हो? बिहार से। बिहार से क्यों पानी की व्यवस्था क्यों नहीं है? पानी का प्रॉब्लम है सर, इधर बोर में पानी कम हाँ, आप टेंडर पकड़ा है ना, पानी ही नहीं है, लोगों को कैसे पानी की सुव्यवस्था नहीं है, स्वच्छता की? पानी वो आता है टैंकर से आता है। हाँ, इधर बोर में पानी नहीं है। हाँ, हाँ। ಅವ್ರು ಹೇಳುವ ಪ್ರಕಾರ ನೋಡ್ರಿ, ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ನಾವು ಏನು ಮಾಡಲ್ರಿ, ಅಲ್ಲಿ ಬೋರಿಂದ ತರಿಸ್ಕೋಬೇಕು, ಹೊರಗಡೆಯಿಂದ ಟಾಕಿಯಿಂದ ನೀರು ತರಿಸ್ಕೊಂಡು ನಾವು ಹಾಕೋಬೇಕು. ಅಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡುವ ಒಂದು ವ್ಯವಸ್ಥೆ ಇಲ್ಲಿರ್ತಕ್ಕಂಥ ಒಂದು ಡಿಪೋದವರಿಗೆ ಸಂಬಂಧಪಟ್ಟಿದ್ದು, ಇಲ್ಲಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದು. ಆ ವ್ಯವಸ್ಥೆಯನ್ನು ಇಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರ್ ಮಾಡಬೇಕಾಗಿತ್ತು ಎಂಬುದು ಅಷ್ಟ ಸತ್ಯ ಎಂಬುದನ್ನು ನೀವು ಕಣ್ಣಾರೆ ನೋಡ್ತಾ ಇದ್ರೆ. ಮುಧೋಳ ಬಸ್ ನಿಲ್ದಾಣದ ಗಲೀಜು ಈಗ ನೀವು ನೋಡ್ತಾ ಇದ್ದೀರಿ. ಇಷ್ಟೊಂದು ಗಲೀಜು ಇರುವುದರಿಂದ ರೋಗಗಳು ಹರಡುವುದು ಸಹಜವಾಗಿರುತ್ತದೆ. ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಈ ಬಸ್ ಸ್ಟ್ಯಾಂಡ್ದಲ್ಲಿ ಇನ್ನೊಂದು ವ್ಯವಸ್ಥೆ ಬಗ್ಗೆ ಹೇಳ್ತೀನಿ. ಇಲ್ಲಿ ಗಾಡಿ ಪಾರ್ಕಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಎಲ್ಲೇ ನೋಡ್ಬೋದು, ಯಾವುದೇ ಒಂದು ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹೆಂಗಿರ್ತದಪ್ಪ ಅಂತಂದರೆ ಅಲ್ಲಿ ಟೆಂಡರ್ ಆಗಿರ್ತದೆ. ಬಟ್ ಇಲ್ಲಿ ಟೆಂಡರ್ ಪರಿಸ್ಥಿತಿಯನ್ನು ನೋಡಿದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಂಡಕ್ಟರ್ಗಳ ಈ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಕೇಳೋಣ, ಅವ್ರ ಬಾಯಿಂದ ಕೇಳೋಣ ಏನು ಹೇಳ್ತಾರೆ. ಸರ್, ಇಲ್ಲಿ ನೀವು ಟೆಂಡರ್ ಆಗಿದೋ ಅಥವಾ ನೀವು ಏನು ತಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ಹನುಮಂತ ಕೊಳ್ಳ. ಕಂಡಕ್ಟರ್ ಇದ್ದೀರಾ? ಏನಿದ್ದೀರಾ? ಡ್ರೈವರ್ ಕಮ್ ಕಂಡಕ್ಟರ್. ಮತ್ತೆ ಈ ಡ್ಯೂಟಿ ಯಾಕೆ ಮಾಡ್ತಾ ಇದ್ದೀರಾ? ಅಂದ್ರೆ ನಮ್ದು ಆರೋಗ್ಯ ಸಮಸ್ಯೆ ಇದ್ದಿಂದ ಒಂದು ಪರ್ಯಾಯ ಹುದ್ದೆ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಟೆಂಡರ್ ವ್ಯವಸ್ಥೆ ಇಲ್ಲ, ಬೇರೆ ವ್ಯವಸ್ಥೆ ಯಾರು ಟೆಂಡರ್ ಇಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಇದನ್ನ ಮಾಡ್ತಾ ಇದ್ದೀರಿ? ಡಿಪಾರ್ಟ್ಮೆಂಟ್ ಇಂದ ನಮ್ಮನ್ನ ಕೆಲಸಕ್ಕೆ ಹಚ್ಚಿದಾರೆ ಸರ್. ಇಲ್ಲಿ ಕೆಲಸ ಮಾಡ್ತೀವಿ. ಇಲ್ಲಿ ಕೆಲಸ ಮಾಡ್ತಿದ್ರಿ ಸರ್. ಪರ್ ದಿನದ ಆದಾಯ ಎಷ್ಟು ಆಗ್ಬೋದು? 800 ರಿಂದ 900 1,000 ತನಕ ಆಗುತ್ತೆ ಸರ್. ಮತ್ತೆ ಇಲ್ಲೆಲ್ಲ ಹಚ್ಚಿದ್ದಾರೆ, ಮತ್ತೆ ಇಲ್ಲಿ ಏನೂ ಇಲ್ಲೆಲ್ಲ, ಮತ್ತೆ ಇವ್ರನ್ನ ಯಾಕೆ ಸರ್ ಇಲ್ಲೇ ಪಾರ್ಕಿಂಗ್ ತಗೋತೀರಿ? ಹಾಗಾದ್ರೆ ಇಲ್ಲಿ ಯಾಕೆ ಪಾರ್ಕಿಂಗ್ ಇವ್ರಿಗೆ ಏನು ಮಾಡ್ಬೇಕ್ರಿ ಸರ್? ಇಲ್ಲೆಲ್ಲ ಇದ್ದವ್ರಿಗೆ ಆ ಜನಕ್ಕೆ ಅವರು ಒಂದು 5 ನಿಮಿಷ 2 ನಿಮಿಷ ಅಂತ ಹೇಳ್ಕೊಂಡು ಬಿಟ್ಕೊಂಡು ಹೋಗ್ತಾರೆ ಸರ್. ಪಬ್ಲಿಕ್ಕಿಗೆ ನಾವು ಅವ್ರನ್ನ ಅಲ್ಲಿ ತರಬೇಡ್ರಿ ಮಾಡಬೇಡ್ರಿ ಅಂತ ಕೇಳಿದ್ರೆ ನಮಗೆ ಎದುರು ಉತ್ತರ ಕೊಟ್ಟು ಕರೆಕ್ಟ್ ಆಗಿ ಗಾಡಿ ನಿಂದಿರ್ಸಿದ್ರಂದ್ರೆ ಇಲ್ಲಿ ಪಾರ್ಕಿಂಗ್ ಮಾಡಂಗೇ ಇಲ್ಲ. ಮತ್ತೆ ಇಲ್ಲಿ ಇಲ್ಲಿ ಅವ್ರಿಗೆ ರೊಕ್ಕ ಕೊಡಂಗಿಲ್ಲ, ಇಲ್ಲಿ ಅವ್ರು ರೊಕ್ಕ ಕೊಡ್ತಾರೆ. ಸಾರ್ವಜನಿಕರಿಗೆ ಒಂದು ಅನ್ಯಾಯ ಆಗುತ್ತಲ್ಲ ಸರ್ ಇದು? ಸಾರ್ವಜನಿಕರಿಗೆ ಅನ್ಯಾಯ ಅನ್ಸರ್. ಅವ್ರಿಗೆ ಅಲ್ಲಿ ತರಬೇಡ್ರಿ ಪಾರ್ಕಿಂಗ್ ಮಾಡಂದ್ರೆ ನಾವು ಇಲ್ಲೇ ತರಬಾರು ಅಂತೇಳಿ ನಮ್ಗೆ ಕೂಡ ವಾದ ಮಾಡ್ಕೊಂಡು ಹಿಂಗೆ ನಮ್ಮ ಬಸ್ಸಿಗೆ ತೊಂದರೆ ಆಗುವವರಿಗೆ ಹಂಗೆ ತರಿಕೊಂಡು ಹೋಗ್ತಾರೆ ಸರ್. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಅಧಿಕಾರಿಗಳ ಇಲ್ಲಿ ಮಾತಾಡ್ತಕ್ಕಂಥದ್ದು, ಇಲ್ಲಿ ಇವರು ಕಂಡಕ್ಟರ್ ಕಮ್ ಡ್ರೈವರ್ ಇವರು ಇದ್ದಾರೆ. ಇಲ್ಲಿ ವ್ಯವಸ್ಥೆ ಬಗ್ಗೆ ಹೆಂಗಿದೆ ಅಂದರೆ ಸ್ವಚ್ಛತೆ ವ್ಯವಸ್ಥೆನೂ ಅಷ್ಟೇ ಇದು ಗಲೀಜಾಗಿದೆ. ಹಾಗೆ ಇಲ್ಲಿ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಕೂಡ ಇಲ್ಲಿ ಅನ್ಯಾಯದ ಸಾರ್ವಜನಿಕರಿಗೆ ಒಬ್ಬರ ಕಡೆಯಿಂದ ದುಡ್ಡು ತಗೋತಾರೆ, ಒಬ್ಬರ ಕಡೆಯಿಂದ ಇಲ್ಲ. ಅವ್ರೇನು ನಾವೇನು ಮಾಡೋದ್ರೆ ಅಲ್ಲಿ ಚೊಕ್ಕರಿ 2 ನಿಮಿಷ ಅಂತ ಹೇಳ್ತಾರೆ. ಬಟ್ ಇಲ್ಲೇ ಇದ್ದವರು ಹಾಗಾದ್ರೆ ಇದರ ಪ್ರಕಾರ ಹೋತಂದ್ರೆ ಇಲ್ಲಿ ಮತ್ತೆ ಡಿಪಾರ್ಟ್ಮೆಂಟ್ಗೂ ಕೂಡ ಇಲ್ಲಿ ಲುಕ್ಷಾನ ಆಗೋದನ್ನು ನೀವು ನೋಡ್ಬೋದು. ಇದನ್ನು ಈ ವ್ಯವಸ್ಥೆ ಇದ್ದವರು ಇಲ್ಲಿ ಇದ್ದವರು ಅದನ್ನು ಎಲ್ಲರಿಗೂ ಒಂದೇ ತರನಾಗಿ ನೋಡ್ಕೋಬೋದಾಗಿತ್ತು. ಅದು ವ್ಯವಸ್ಥೆ ಇಲ್ಲಿ ಆಗಿಲ್ಲ ಎಂಬುದು ಕೂಡ ಎದ್ದು ಕಾಣ್ತಾ ಇದೆ ಅಂತ ನೋಡ್ಬೋದು.
ಬಸ್ ಸ್ಟ್ಯಾಂಡ್ ಒಳಗಡೆ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಇಲ್ಲಿ ಕುಡುಕರ ಸಾಮ್ರಾಜ್ಯ. ಶುಕ್ರವಾರ ಬಂತಂದ್ರೆ ಮುದೋದ ವ್ಯವಸ್ಥೆ ಹೆಂಗೈತೆ ಅಂದ್ರೆ ಕುಡುಕರ ಸಾಮ್ರಾಜ್ಯ ಐತನ್ನು ತೋರಿಸ್ತೀವಿ. ಇಲ್ಲಿ ನೋಡ್ಬೋದು ಧಾರಾಳವಾಗಿ ಜಗತ್ತಿನ ಲೋಕವನ್ನ ಮರೆತು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಏನಾಗ್ಯದಮ್ಮ? ತಾಳಿ ಹರ್ಕೊಂಡು ಹೋದ್ರ ನೋಡ್ರಿ. ಬಾ 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 ನೋಡ್ರಿ ಇಲ್ಲಿ ವ್ಯವಸ್ಥೆ ನೋಡ್ರಿ. ಇವತ್ತು ಸಾರ್ವಜನಿಕರು ಹಿಡಿಯಮ್ಮ, ನಿಮ್ಮ ಹೆಸರು, ಎಲ್ಲಿಯವ್ರು ಬಂದಿದ್ರಿ? ಒಂಟಗೋಡಿಯವ್ರಮ್ಮ. ಏನಾಗಿದಮ್ಮ? ಬಸ್ ಯಾವ ಬಸ್ ಹತ್ತಕತ್ತಿದ್ರಿ? ಮಲ್ಲಾಪುರ ಬಸ್ ಹತ್ತಕತ್ತಿದ್ರಿ. ನೋಡ್ರಿ ಇವತ್ತು ವಿಚಾರ ಮಾಡ್ರಿ, ಇವತ್ತು ಬಸ್ ಸ್ಟ್ಯಾಂಡ್ ಒಳಗೆ ಒಟ್ಟ ಸುರಕ್ಷತೆ ವ್ಯವಸ್ಥೆನೇ ಇಲ್ಲ ಅನ್ನೋದನ್ನ ನೋಡ್ಬೋದು. ನಮ್ಮ ಹೆಸರು ಗೀತಾ ಮಲ್ಲಯ್ಯ ಹಿರೇಮಠ್ರಿ. ಗೀತಾ ಮಲ್ಲಯ್ಯ ಹಿರೇಮಠ. ಯಾವ ಬಸ್ಸಿಗೆ ಹತ್ತಾ ಇದ್ರಿ ನೀವು? ಯಾದವಾಡ ಬಸ್ಸಿಗ್ರಿ. ಯಾದವಾಡ ಬಸ್ಸಿಗೆ ಹತ್ತಿ ಏನು ಗುಳದಾಳಿ ಹರಿದದೆ? ಗೋಳದಾಳಿ ಹೋಗೈತ್ರಿ ನಮ್ದು ಪೂರ ರೀ. ನೋಡ್ರಿ ವಿಚಾರ ಮಾಡ್ರಿ, ಇದೇ ಬಸ್ ಸ್ಟ್ಯಾಂಡ್ ನಲ್ಲಿ ಈ ಕೇವಲ 5 ನಿಮಿಷದ ಅಂತರದಲ್ಲಿ 2 ಕಳ್ಳತನ ಆಗಿದೆ ಅಂತಂದ್ರೆ ಇಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಸುರಕ್ಷತೆ ಐತಿ ಅನ್ನೋದನ್ನ ನೀವು ನೋಡ್ಬೇಕು. ಪ್ರಯಾಣಿಕರಿಗೆ ಯಾವ ರೀತಿ ಸುರಕ್ಷತೆ ನೋಡ್ರಿ. ಅಲ್ಲೊಬ್ರು ಹೆಣ್ಮಗಳು ಅಳ್ತಾ ಇದ್ದಾಳೆ, ಆಗ ಅಲ್ಲೊಬ್ರು ಹೆಣ್ಮಗಳು ಅಳ್ತಾ ಹೋಗ್ತಾ ಇದ್ರೆ ಇಲ್ಲೊಬ್ರು ಗುಳದಾಳಿ ಕೂಡ ಕಳುವಾಗಿದೆ ಅಂತ. ಇದು ಬಸ್ ಸ್ಟ್ಯಾಂಡಿನ ಒಳಭಾಗದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಇಲ್ಲಿ ಎಲ್ಲ ಪಬ್ಲಿಕ್ ಇದೆ. ಬಟ್ ಇಲ್ಲಿ ನೋಡ್ರಿ ಬೆಳಗಿನ ಜಾವ, ಇವತ್ತು ಶುಕ್ರವಾರ ಸಂತೆ ದಿನ, ಇದು ಯಾವ ರೀತಿಯಾಗಿ ತುಂಬಿದೆ ಅಂದ್ರೆ ಬೆಳಗಿನ ತುಂಬಿದ, ಇನ್ನೂವರೆಗೆ ಇದನ್ನು ಖಾಲಿ ಮಾಡೋಕ್ಕಾಗಿಲ್ಲ. ಅಂದ್ರೆ ಇಲ್ಲಿ ಯಾವ ಪರಿಚಾರಿಕರು ಕೂಡ ಇಲ್ಲಿ ಇದು ಸ್ವಚ್ಛ ಮಾಡುವಂಥ ವ್ಯವಸ್ಥೆ ಅಲ್ಲ. ನೀವು ಒಂದು ರೌಂಡ್ ಕಣ್ಣು ಆರಿಸ್ಬಿಟ್ರೆ ಎಲ್ಲಿವರೆಗೆ ಕಣ್ಣು ಹೋಗ್ತವ ಅಲ್ಲಿವರೆಗೆ ಬರೀ ಪ್ಲಾಸ್ಟಿಕ್ ಕಾಣ್ತದ. ಇದನ್ನ ಇಲ್ಲಿ ಪರಿಚಾರಿಕೆ ಯಾರಾದ್ರೂ ಇದ್ರಂದ್ರೆ ಇದು ಸ್ವಚ್ಛ ಮಾಡುವಂಥ ವ್ಯವಸ್ಥೆ ದಿನಕ್ಕೆ ಕನಿಷ್ಠ 3 ಸಾರಿ ಆದ್ರೂ ಮಾಡಬೇಕು. ಇಲ್ಲಿ 1 ಸಾರಿ ಮಾಡುವ ವ್ಯವಸ್ಥೆ ಕೂಡ ಇಲ್ಲಂದ್ರೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಹಾಗೆ ನಿಮ್ಗೆ ಒಂದು ರೌಂಡ್ ತೋರಿಸ್ತೀನಿ ಬನ್ನಿ. ವಾಟರ್ ಟ್ಯಾಂಕ್ ಗಳದಾವ. ನೀವು ವಾಟರ್ ಟ್ಯಾಂಕ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ವಾಟರ್ ಟ್ಯಾಂಕಿನ ವ್ಯವಸ್ಥೆ ಯಾವ ರೀತಿ ಅದ. ಇಲ್ಲಿ ಗುಟ್ಕಾ ಪಾನ್ ಮಸಾಲ ತಿಂದವ್ರು ಮಾತ್ರ ಅಲ್ಲಿಯೂ ಒಳಗಡೆ ಉಳುವುದಿಲ್ಲ. ಈ ರೀತಿಯಾಗಿದ್ರೆ ಇಲ್ಲಿ ಎಲ್ಲೂ ನೀರಿಲ್ಲ. ನೀವು ವಿಚಾರ ಮಾಡ್ರಿ, ಇವತ್ತು ಶುಕ್ರವಾರ ಪ್ರಯಾಣಿಕರಿಗೆ ಒಂದು ಹನಿಗೆ ನೀರು ಅಂತ ಇರ್ತಾರ, ಯಾರಿಗೂ ರೊಕ್ಕ ಕೊಟ್ಟು ಕುಡಿಬೇಕಂತ ಪರಿಸ್ಥಿತಿ ಇರುವುದಿಲ್ಲ. ಆದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ನೀರು ಕುಡಿಬೇಕಂತ ಬಂದ್ರೆ ನೀರಿಲ್ಲ. ನಲ್ಲಿ ನೋಡ್ಬೋದು ನೀವು, ಯಾವ ನಲ್ಲಿ ಒಳಗೂ ನೀರಿಲ್ಲ. ಅಂದ್ರೆ ವಿಚಾರ ಮಾಡ್ರಿ, ಸಾರ್ವಜನಿಕರಿಗಾಗಿ ಈ ಬಸ್ ನಿಲ್ದಾಣದಲ್ಲಿ ಇಲ್ಲಿಯ ಡಿಪೋ ಮ್ಯಾನೇಜರ್ ಕೂಡ ಎಷ್ಟು ಕಾಳಜಿಪೂರ್ವಕವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಸಾರ್ವಜನಿಕರು ಎಚ್ಚೆತ್ಕೋಬೇಕು. ಇದನ್ನ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಹಾಗೆ ಬಲಭಾಗದೊಳಗೆ ಸ್ವಲ್ಪ ನೋಡ್ರಿ, ಹಾಗೆ ಒಂದು ಸ್ವಲ್ಪ ಕಣ್ಣಾಡ್ತೀರಿ. ಯಾವ ಮೂಲಿ ಒಳಗೆ ನೋಡಿದ್ರು ಕೂಡ ನೀವು ನೋಡ್ತೀರಿ, ಯಾವುದೇ ಮೂಲಿಯನ್ನು ತಗೊಂಡ್ರು ಕೂಡ ಇದು ತಿಪ್ಪೆ ಗುಂಡಿ ಆಗಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಸರ್ ಬಸ್ ಸ್ಟ್ಯಾಂಡ್ ಹೆಂಗಿದೆ ಹೇಳ್ರಿ? ಬಸ್ ಸ್ಟ್ಯಾಂಡ್ ಹೆಂಗಿದೆ ಮಾತಾಡ, ಹೆಂಗಿದಪ್ಪ ಹೇಳ್ರಿ ಸರ್. ತಿಪ್ಪಿಗುಂಡಿ ಸರ್, ಹೆಂಗ ಅನ್ಸಾಗಿದೆ ಬಸ್ ಸ್ಟ್ಯಾಂಡ್? ಕಾಣ್ತದೆ ಎಲ್ಲರಿಗೂ, 6 ಜನ ಕಾಣ್ತದೆ. ಇದು ಸ್ವಚ್ಛ ಆಗಿರ್ಬೇಕು, ಇನ್ನು ಇದೇ ರೀತಿ ತಿಪ್ಪಿಗುಂಡಿ ಇರಬೇಕು, ಸ್ವಚ್ಛಾಗಿರ್ಬೇಕು. ಇಲ್ಲಿ ಬಂದವರಿಗೆಲ್ಲರೂ ಯಾವ ರೀತಿ ಕಾಣ್ತದ್ರಿ ಸರ್? ತಿಪ್ಪಿಗುಂಡಿ ಕಾಣ್ತದೆ. ಮುಧೋಳ ಬಸ್ ಸ್ಟ್ಯಾಂಡ್ ಅಂತಂದ್ರೆ ಇಲ್ಲಿ ನೋಡ್ರಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಇಲ್ಲಿ ತಿಪ್ಪಿಗುಂಡಿಗಿಂತ ಹತ್ತೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಅವ್ಯವಸ್ಥೆಗೆ ಇಲ್ಲಿ ಅಧಿಕಾರಿಗಳ ಕಾರಣ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಇವತ್ತು ಕರ್ನಾಟಕದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಇವತ್ತು ಎಲ್ಲ ನಗರಗಳಲ್ಲಿ ಅಷ್ಟೇ ಅಲ್ಲ, ಎಲ್ಲ ಹಳ್ಳಿಗಳಲ್ಲಿ ಕೂಡ ಅಷ್ಟೇ ಅಲ್ಲ, ಇವತ್ತು ಇದು ಫ್ರೀ ಬಸ್ಸಿನ ಅವಾಂತರವನ್ನು ನೋಡಬಹುದು. ಪ್ರತಿಯೊಂದು ನಗರಗಳಲ್ಲಿ ಕೂಡ ಇಲ್ಲಿ ಸಾರ್ವಜನಿಕರಿಗೆ ಅಡ್ಡಾಡಲಿಕ್ಕೆ ಅನ್ನುವಂಥದ್ದು, ಪ್ರಯಾಣಿಕರಿಗೆ ಅತ್ಯಂತ ಕಿಕ್ಕಿರಿದು ತುಂಬುವಂಥ ಜನಸ್ಥಿತಿಯನ್ನು ನೋಡಬಹುದು. ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಹೆಣ್ಮಕ್ಳು ಅಡ್ಡಾಡಲಾರ್ದಂಥ ಸ್ಥಿತಿ ಒಳಗಾಗ್ಯದ. ಮತ್ತು ಇವತ್ತು ಬಸ್ ಸ್ಟ್ಯಾಂಡ್ ಡೇ ಅಂದ್ರೆ ಮಾರ್ಕೆಟ್ ಡೇ ಐತಂದ್ರೂ ಕೂಡ ಇಲ್ಲಿ ಯಾವುದೊಬ್ಬ ಪೊಲೀಸ್ ಪೇದೆ ಕೂಡ ಇಲ್ಲಿ ಇಲ್ಲ. ಇಲ್ಲಿ ನೋಡ್ರಿ ಹೆಣ್ಮಕ್ಳು ಎಲ್ಲ ತಾಳಿಗಳನ್ನ ಹರ್ಕೊಂಡು ಇವತ್ತು ತುಳುಗಾಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ನಾವು ನೇರವಾಗಿ ಇಲ್ಲಿ ಈ ಕಾರ್ಯಾಲಯದಲ್ಲಿ ಬಂದಿದ್ದೀವಿ, ಬಸ್ ಸ್ಟ್ಯಾಂಡ್ ಕಾರ್ಯಾಲಯದಲ್ಲಿ. ಹಾಗಾದ್ರೆ ಇವತ್ತು ಇಲ್ಲಿ ಇರ್ತಕ್ಕಂಥ ಅಧಿಕಾರಿ ಜೊತೆ ಮಾತನಾಡೋಣ. ಇಲ್ಲಿ ಇರ್ತಕ್ಕಂಥ ಒಂದು ಫೆಸಿಲಿಟಿ ಏನೋ ವ್ಯವಸ್ಥೆ ಈ ಸ್ವಲ್ಪ ಇಲ್ಲಿ ಲೋಪ ಆಗಿದೆ. ಹಾಗಾದ್ರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಇಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಹಾಗೆ ಸ್ವಚ್ಛತೆ ಬಗ್ಗೆ ಸರಿಯಾಗಿಲ್ಲ. ಸಾರ್ವಜನಿಕರು ಒಟ್ಟು ಏನಂದ್ರೆ ಬಸ್ ಸ್ಟ್ಯಾಂಡ್ ಒಳಗೆ ಕಾಲು ಇಡ್ಲಾರ್ದಂಥ ಪರಿಸ್ಥಿತಿ ಆಗಿದೆ. ಎಲ್ಲಿ ವೆಹಿಕಲ್ ಏನಾಗಿದೆ ಅಂದ್ರೆ ತಿಪ್ಪಿಗುಂಡಿ ಆಗಿದೆ ಅನ್ನುವಂಥ ಮಾತು ಸಾರ್ವಜನಿಕರು ಮಾತಾಡ್ತಾರೆ. ಎಲ್ಲಿ ಬೇಕಲ್ಲಿ ಕುಡುಕರು ಎಲ್ಲಿ ಬೇಕಲ್ಲಿ ಮಲ್ಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಅದರಲ್ಲೂ ಇವತ್ತು ಸಂತೆ ದಿನ ಇಲ್ಲಿ ಸ್ವಚ್ಛತೆ ಬಗ್ಗೆ ಯಾಕೆ ನೀವು ಪರಿಚಾರಿಕೆಗಳನ್ನ ಇಲ್ಲಿ ನೇಮಿಸಿಲ್ಲ? ಮಾಡಿವಿ ಸರ್, ಪ್ರಚಾರ ಮಾಡಿವ್ರಲ್ಲ ನಾವು ಸರ್. ಹಾಗಾದ್ರೆ ಮಾಡಿದ್ರೆ ಯಾರು ಯಾಕಿಲ್ಲ? ಎಲ್ಲ ಡಬ್ಬಿಗಳು ಏನಾಗಿ ಬಂದ್ರೆ ತುಂಬಿ ತುಳುಕಾಕತ್ತವ. ಮತ್ತು ಅವುಗಳನ್ನ ಕನಿಷ್ಠ ದಿನಕ್ಕೆ ಪಕ್ಷ 2 ಸಾರಿ ಆದ್ರೂ ತುಂಬಿ ತೆಗಿಸ್ಬೇಕಾಗಿತ್ತು. ಇವತ್ತು ಶುಕ್ರವಾರ ದಿನ ಆದ್ರೂ ಹಂಗಾದವಲ್ಲ, ಮತ್ತೆ ಯಾಕೆ ನೀವು ಇವುಗಳನ್ನ ಮಾಡ್ತಿಲ್ಲ? ಕುರ್ಕುರಿ ದಿಕ್ಕಿಲ್ಲ ಅಂದ್ರೆ ಯಾಕೆ? ಸಾಯಂಕಾಲ 5 ಗಂಟೆಗೆ ಕೊಡ್ತಾರೆ ಸರ್. ಸಾಯಂಕಾಲ ಅಲ್ರಿ, ಬೆಳಗ್ಗೆ ಗುಡಿಸಿದವ್ರು ಸಾಯಂಕಾಲ 5 ಗಂಟೆ ಅಂದ್ರೆ ಈಗ 2 ಗಂಟೆಗೆ ಮಾಡ್ತಾರೆ ಸರ್. ನೀವು ಸರ್ ನೋಡ್ರಿ,
ಸರಿ ಸರ್ 3 ಸರ ಈಗ ಮುಂಜಾನೆ ಬೆಳಗ್ಗೆ 6 ಗಂಟೆಗೆ ಸರ್ ನಾನು 2.5 ಗಂಟೆ ಆಯ್ತು ನಿಂತು ನಿಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ. ಈ 3 ಗಂಟೆ ಬರ್ತಾರೆ ಸರ್. ನಾನು ಅದೇ ಹೇಳ್ತಾ ಇದ್ದೀನಿ, ನಾನು 2.5 ತಾಸು ನಿಂತು ನೋಡಾಕತ್ತೀನಿ, ಇನ್ನೂ ತನ ಒಂದು ಕಸ ಅಲ್ಲ ಅಲ್ಲಿ ತಿಪ್ಪೆ ಆಗೈತೆ. ನೀವು ಯಾಕೆ ಇಷ್ಟು ಅಲಕ್ಷ್ಯ ಮಾಡಿದಿರಿ? ಇಲ್ಲ ಬರ್ತಾರೆ ಸರ್, ಈಗ 3 ಬಂದು ಹೊಡಿತಾರೆ ಸರ್. 3 ಹೊಡಿತಾರೆ. ನೀರಿನ ವ್ಯವಸ್ಥೆ ಇದ್ದಿಲ್ಲ. ನೀರಿನ ವ್ಯವಸ್ಥೆ ನೀರು ಚಾಲೋ ಸರ್. ಎಲ್ಲಿದೆ ಚಲೋ ಅದ್ರಿ ಸರ್? ವಾಟರ್ ಇಲ್ಲ, ಬರ್ರಿ ಅಲ್ಲಿ ನಳ ಅದಾವ, ನೀರಿಲ್ಲ. ಬರ್ತದ್ರಿ ಎಲ್ಲಿ ಸರ್? ಮುನ್ಸಿಪಾಲಿಟಿ ನೀರು ಮುನ್ಸಿಪಾಲಿಟಿ ನೀರು ಇಲ್ಲಿ ಬೋರ್ 5 ಬೋರ್. ಸರ್ ನಾನು ಕಳೆದ 15 ದಿನ ಹಿಂದೆ ನಿಮಗೊಂದ್ಸಾರಿ ಬಂದು ನಾ ಕೇಳೋಗಿದ್ದೆ, ವಾಟರ್ ಫೆಸಿಲಿಟಿ ಕಡಿಮೆ ಇದೆ ಸರ್, ಇಲ್ಲಿ ಶೌಚಾಲಯ ವ್ಯವಸ್ಥೆ ನೀರಿಲ್ಲ ಸರ್. ಬೋರ್ ಬೋರಿಂದ ಭಾಳ ಸಮಸ್ಯೆ ಇದೆ. ಹಾಂ ಸರ್. ಮುನ್ಸಿಪಾಲಿಟಿ ನಾಳೆ ಬರ್ತಾವೆ ಸರ್. ಹಾಂ ಸರ್. ಅವು ಅಲ್ಲ ಸರ್, ಕೋಟ್ಯಾಂತರ ರೂಪಾಯಿ ಇಲ್ಲೆಲ್ಲ ಇನ್ಕಮ್ ಅದ. ನೀವು ಹಾಂ ಸರ್, ಅಲ್ಲ ಒಂದು ಬಸ್ಸಿನ ಒಂದು ಬೋರ್ ಹಾಕಿಸಿ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಯಾಕೆ ಮಾಡಕತ್ತಿಲ್ಲ? ಹಾಗಾದ್ರೆ ನಮ್ಮ ಸಾಹೇಬರು ಮಾಚೋಳಿ ಸಾಹೇಬರು ಯಾಕೆ ಮಾಡ್ತಾ ಇಲ್ಲ? ಮಾಡ್ತಾರೆ ಸರ್, ಅವರು ಮಾಡ್ತಾರೆ. ತಮ್ಮ ಹೆಸರು ಹೇಳ್ರಿ. ಚೇತನ್ ರೀ. ಚೇತನ್ ಅವರೇ, ಮುದ್ರಾಳ ವ್ಯವಸ್ಥೆ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ನೋಡಿರಲ್ಲ, ನಿಮಗೆ ಏನು ಅನ್ಸಾಕತ್ತೆ? ಸ್ವಚ್ಛ ಇಲ್ಲ ಸರ್. ಸ್ವಚ್ಛ ಇಲ್ಲ. ಸ್ವಚ್ಛ ಅದನ್ನ ಹೇಳ್ರಿ, ಸ್ವಚ್ಛ ಆಗ್ಬೇಕಂತ ಹೇಳ್ಬೇಕು. ಸ್ವಚ್ಛ ಆಗ್ಬೇಕಂದ್ರೆ ಅವರು ಏನು ಕಮಿಟಿ ಐತಲ್ಲ ಸರ್ ಇದು ಹಾ. ಬಸ್ ಸ್ಟ್ಯಾಂಡ್ ಹಾ. ಅವ್ರು ಸ್ವಚ್ಛವಾಗಿ ಇಟ್ಕೋಬೇಕು ಸರ್. ಹಾ. ಅವ್ರು ಪ್ರತಿಯೊಂದು ಬಸ್ ಸ್ಟ್ಯಾಂಡ್ದಾಗ ಯಾರೇ ಬೇಕು ಯಾವುದು ಸ್ವಚ್ಛ ಇಲ್ಲ. ಸ್ವಚ್ಛ ಇಲ್ಲ. ಸ್ವಚ್ಛ ಆಗ್ಬೇಕು ಸರ್. ಹಾ, ಸ್ವಚ್ಛ ಆಗಬೇಕು. ಅದಕ್ಕೆ ನೀವು ಯುವಕರ ಪರವಾಗಿ ಏನು ಹೇಳಿಕೆ ಇಷ್ಟಪಡ್ತೀರಿ? ಯುವಕರಿಂದ ಬಸ್ ಸ್ಟ್ಯಾಂಡ್ ಸ್ವಚ್ಛ ನಗರವಾಗಬೇಕು. ಹಾ. ನಮ್ದು ಏನೈತಿ ನಮ್ದು ರಾಷ್ಟ್ರೀಯವಾಗಿ ನಮ್ಮ ಮುಧೋಳನ್ನು ಸ್ವಚ್ಛ ಸ್ಥಾನವಾಗಿ ಪಡಿಬೇಕು. ಸರಿ ನೋಡ್ರಿ, ಸ್ಥಳೀಯ ವಿದ್ಯಾರ್ಥಿಗಳು ಹೇಳ್ತಾರೆ ಬಸ್ ಸ್ಟ್ಯಾಂಡ್ ಬಹಳ ಕ್ಲೀನ್ ಆಗಿರಬೇಕು, ವ್ಯವಸ್ಥೆ ಕ್ಲೀನ್ ಆಗಿರಬೇಕು, ಆದ್ರೆ ಇದರ ಅವ್ಯವಸ್ಥೆಗೆ ಅಧಿಕಾರಿಗಳ ಮೂಲ ಕಾರಣ ಅನ್ನೋದನ್ನ ಮಾತ್ರ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿ. ಇಲ್ಲಿ ಸ್ಥಳೀಯರು ಈ ಒಂದು ವ್ಯವಸ್ಥೆಯ ಬಗ್ಗೆ, ಈ ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆಯ ಬಗ್ಗೆ ಏನು ಮಾತಾಡ್ತಾರೆ ನೋಡೋಣ. ತಮ್ಮ ಹೆಸರು? ನಮ್ಮ ಹೆಸರು ವಿಠಲ್ ಮಟ್ಗೂಡ ಅಂತ ಹೇಳಿ. ಅವರ ಈ ವ್ಯವಸ್ಥೆಯನ್ನು ನೋಡಿದಾಗ, ಈ ಬಸ್ ಸ್ಟ್ಯಾಂಡ್ ಸ್ಥಿತಿಯನ್ನು ನೋಡಿದಾಗ ನಿಮಗೆ ಏನು ಅನ್ಸಕತೈತಿ? ಇಲ್ಲಿ ಬಸ್ ಸ್ಟ್ಯಾಂಡು ಏನು ಸುರಕ್ಷಿತವಾಗಿಲ್ಲ. ಹೆಣ್ಮಕ್ಳಿಗೆ ಬರೋದು ಹೋಗೋದು, ಬಸ್ ಹತ್ತೋದು, ಯಾರು ಈಗ ಏನದಾರ ಕಿಸೆ ಹೊಡೆಯೋರು ಭಾಳ ಇದಾರ. ಅಲ್ಲಿ ಜಾಸ್ತಿ ಆಗಿದೆ. ಇಲ್ಲಿ ಏನು ಮಾಡಬೇಕು, ಸಿಬ್ಬಂದಿಗಳು, ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರಿಗೆ ಸುರಕ್ಷತೆ ಕೊಟ್ಟು ಬಸ್ಸನ್ನು ಹಚ್ಚುವಂತ ವ್ಯವಸ್ಥೆ ಮಾಡಬೇಕು. ಮತ್ತು ಸ್ವಚ್ಛತೆ ಬಗ್ಗೆ ಏನು ಹೇಳ್ತೀರಿ? ಸ್ವಚ್ಛತಾ ಏನು ನೀರಿಂದು ವ್ಯವಸ್ಥೆ ಇಲ್ಲ ಸರಿಯಾಗಿ. ಇದೇನೋ ಪೂರಾ ಇಲ್ಲೇ ಗಲೀಜು ಇದು. ಇಲ್ಲೇ ಇಲ್ಲೇ ಮಾಡ್ತಾರೆ ಇಲ್ಲಿ. ಅದೇನು ವ್ಯವಸ್ಥೆ ಇಲ್ಲ ಸರಿಯಾಗಿ. ಇದು ಶಾಸಕರಾತು, MP-ಗಳಾತು, ಇದನ್ನ ವ್ಯವಸ್ಥೆ ಮಾಡ್ಬೇಕಂತ ನಾವು ಇಷ್ಟ ಕೋರಿಕೆ ನಮ್ಮದು. ಓಕೆ, ಸ್ಥಳೀಯರಾಗಿರ್ತಕ್ಕಂಥ ಇಲ್ಲಿಯ ಪ್ರಯಾಣಿಕರು ಹೇಳುವ ಮಾತಿನ ಪ್ರಕಾರ ಇಲ್ಲಿ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ ಎಂಬುದನ್ನು ಸ್ಥಳೀಯರು ಮತ್ತು ಪ್ರಯಾಣಿಕರು ಕೂಡ ಹೇಳ್ತಾರೆ. ಹಾಗೆ ಈ ಒಂದು ವ್ಯವಸ್ಥೆ ಖಂಡಿತವಾಗಿ ಸುಧಾರಣೆ ಆಗಬೇಕು. ಒಂದು ವೇಳೆ ಆಗದೇ ಇದ್ರೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಎಲ್ಲರೂ ಕೂಡ ಪ್ರಯಾಣಿಕರು ರೊಚ್ಚಿಗೆ ಹೇಳುವಂಥ ಸ್ಥಿತಿ ಇಲ್ಲಿ ಬಹಳಷ್ಟು ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ನಮ್ಮ ತಪ್ಪದೆ ವೀಕ್ಷಿಸಿ. ಕ್ಯಾಮ್ರಾಮನ್ ನಿತಿನ್ ಜೊತೆಗೆ ಪ್ರಕಾಶ್.